ಸಿಟಿ ಅಂದ್ರೇನೆ ಟ್ರಾಫಿಕ್ ಅಂದ್ರೇನೆ ಸಿಲಿಕಾನ್ ಸಿಟಿ ಅನ್ನೋ ಮಟ್ಟದಲ್ಲಿ ಬೆಂಗಳೂರು ಫೇಮಸ್ ಆಗ್ಬಿಟ್ಟಿದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ಬಿಬಿಎಂಪಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ನಾನಾ ರೀತಿಯ ಪ್ಲಾನ್ ಮಾಡ್ಕೊಂಡ್ರು ಕೂಡ ಟ್ರಾಫಿಕ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಈಗ ಹೊಸ ಪ್ಲಾನ್ ಒಂದನ್ನ ಬಿಬಿಎಂಪಿ ಮಾಡಿದ್ದು ಈ ಹಿಂದೆ ಜಾರಿಗೆ ತಂದಿದ್ದಂತಹ ಬಿಎಂಟಿಸಿ ಬಸ್ ಲೈನ್ ಅನ್ನ ಮತ್ತೆ ರೀ ಎಂಟ್ರಿ ಕೊಡೋದಿಕ್ಕೆ ತಯಾರಿಯನ್ನ ಶುರು ಮಾಡ್ಕೊಂಡಿದೆ. ಮತ್ತೆ ಬಿಎಂಟಿಸಿ ಬಸ್ ಲೇನ್ ಮಾಡಲು ಮುಂದಾದ ಬಿಬಿಎಂಪಿ ಟ್ರಾಫಿಕ್ ಕಂಟ್ರೋಲ್ ಜೊತೆಗೆ ಅಪಘಾತಕ್ಕೂ ಬ್ರೇಕ್ ಹಾಕಲು ಪ್ಲಾನ್. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಕಂಟ್ರೋಲ್ಗೆ ಬ್ರೇಕ್ ಹಾಕಲು ಬಿಬಿಎಂಪಿ ಹೊಸ ಯೋಜನೆಯನ್ನ ಮಾಡಿಕೊಂಡಿದೆ. ಬ್ಯಾಕ್ ಟು ಬ್ಯಾಕ್ ಬಿಎಂಟಿಸಿಯಿಂದ ಆಗುತ್ತಿರುವ ಆಕ್ಸಿಡೆಂಟ್ಗೆ ಬ್ರೇಕ್ ಹಾಕಲು ಬಸ್ ಲೇನ್ ಮಾಡಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಹೆಚ್ಚು ಟ್ರಾಫಿಕ್ ಇರೋ 9 ಕಾರಿಡಾರ್ಗಳಲ್ಲಿ ಬಸ್ ಲೇನ್ ನಿರ್ಮಿಸಲು ಯೋಜನೆಯನ್ನ ಮಾಡಿಕೊಂಡಿದ್ದು, ಬಿಎಂಟಿಸಿ ಮನವಿ ಹಿನ್ನೆಲೆಯಲ್ಲಿ ಮೈಸೂರು ರಸ್ತೆ, ಮಾಗಡಿ ರಸ್ತೆ, ತುಮಕೂರು ರಸ್ತೆ, ಬಳ್ಳಾರಿ ರಸ್ತೆ, ಕನಕಪುರ ರಸ್ತೆ ಸೇರಿದಂತೆ 9 ಕಾರಿಡಾರ್ಗಳಲ್ಲಿ ಸಪರೇಟ್ ಬಸ್ ಲೈನ್ ಮಾಡಲು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಬಿಬಿಎಂಪಿ ನಿರ್ಧರಿಸಿದೆ. 83 ಕಿಲೋಮೀಟರ್ ಬಸ್ ಲೇನ್ ನಿರ್ಮಾಣಕ್ಕೆ ಯೋಜನೆ ಮಾಡಲು ಬಿಬಿಎಂಪಿ ಮುಂದಾಗಿದ್ದು, ಖಾಸಗಿ ಏಜೆನ್ಸಿಯ ಮೂಲಕ ಬಸ್ ಲೇನ್ ಡಿಸೈನ್ ಸಿದ್ಧವಾಗ್ತಾ ಇದೆ ಅಂತ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ. ಈ ಹಿಂದೆ ಸಿಲ್ಕ್ ಬೋರ್ಡ್ನಿಂದ ಕೆಆರ್ಪುರ ಟಿನ್ ಫ್ಯಾಕ್ಟರಿವರೆಗೆ ಟೆಸ್ಟಿಂಗ್ಗಾಗಿ ನಿರ್ಮಿಸಿದ್ದ ಬಸ್ ಲೇನ್ ಯಶಸ್ವಿಯಾಗಿತ್ತು. ಆದರೆ ಮೆಟ್ರೋ ಕಾಮಗಾರಿಯಿಂದಾಗಿ ಆ ಪಥ ಸದ್ಯ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಬಸ್ ಲೇನ್ಗಾಗಿ ರಸ್ತೆಯಲ್ಲಿ 3.5 ಮೀಟರ್ ಅಗಲವನ್ನ ಬಸ್ಗಳ ಸಂಚಾರಕ್ಕಷ್ಟೇ ಮೀಸಲಿಟ್ಟು ಇಲ್ಲಿ ಬಿಎಂಟಿಸಿ, ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ಸೇರಿದಂತೆ ತುರ್ತು ಸೇವಾ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲು ಬಿಬಿಎಂಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಸ್ ಲೇನ್ ಇತ್ಯಾದಿ ಮಾಡೋದು ನಮ್ಮ DULT ಅಂತ ಸಂಸ್ಥೆಯವರು ನಮಗೆ ಟ್ರಾಫಿಕ್ ಸಾಂದ್ರತೆಯನ್ನು ಕಡಿಮೆ ಮಾಡಬೇಕಾದ್ರೆ ಆ ಬಸ್ಗೆ ಪ್ರಯಾರಿಟಿ ಲೇನ್ ಮಾಡೋದು ಒಂದು ದಿವಸ ಅನಿವಾರ್ಯ ಆಗ್ತದೆ. ಬಟ್ ಯಾವ ಹಂತದಲ್ಲಿ ಹೇಗೆ ಮಾಡಬೇಕು ಅಂತ ಹೊಸ ಆ್ಯಕ್ಟನ್ನು ಬಂದಿದೆ, ತಮಗೆ ಗೊತ್ತಿದೆ. ಆ ಆ್ಯಕ್ಟ್ ಪ್ರಕಾರ ಆ ಅಥಾರಿಟಿನಲ್ಲಿ ಎಲ್ಲ ವಿಚಾರಗಳನ್ನು ಇಟ್ಬಿಟ್ಟು ನಾವು ಅದರ ಮೇಲೆ ಕಾರ್ಯಾನುಷ್ಠಾನ ತರ್ತೇವೆ. ಅತಿ ಶೀಘ್ರದಲ್ಲಿ ಬಸ್ ಲೇನ್ ಮತ್ತೆ ಬರಲಿದ್ದು, ಇದು ಯಾವ ಮಟ್ಟದಲ್ಲಿ ಟ್ರಾಫಿಕ್ಗೆ ಬ್ರೇಕ್ ಹಾಕುತ್ತೆ ಅಂತ ಕಾದ್ ನೋಡಬೇಕಿದೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.